ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರಿಗೆ ಮತ್ತೊಂದು ಪ್ರಬಲ ಸಾಕ್ಷಿ ಸಿಕ್ಕಿದೆ. ಇದು ಡಿ ಗ್ಯಾಂಗ್ಗೆ ಮತ್ತಷ್ಟು ಕಂಟಕವಾಗಲಿದೆ. ಹಾಗಾದರೆ ಖಾಕಿಗೆ ಸಿಕ್ಕಂತ ಆ ಸಾಕ್ಷ್ಯ ಏನು? ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್. ಕಾಟೇರನ ಬಟ್ಟೆ ಮತ್ತು ರಕ್ತದ ಕಲೆಗಳು. ಬಿಂದಾಸ್ ಲೈಫು, ಸಿನಿಮಾ ಶೂಟಿಂಗು, ಬೇಕಾದಂಗೆ ಫಾರಿನ್ ಟ್ರಿಪ್, ಹೀಗೆ ಸಖತ್ತಾಗಿದ್ದ ಕಾಟೇರ ಕೊಲೆ ಕೇಸಲ್ಲಿ ಕಂಬಿ ಹಿಂದೆ ಹೋಗಿ 1.5 ತಿಂಗಳ ಮೇಲಾಗಿದೆ. ಮನೆ ಊಟವೂ ಇಲ್ಲದೆ ಸಾರಥಿ ಸೊರಗಿ ಹೋಗಿದ್ದಾರೆ. ಇದರ ಮಧ್ಯೆ ಡಿ ಗ್ಯಾಂಗ್ಗೆ ಸಾಕ್ಷ್ಯಗಳ ಸಂಕಟ ಶುರುವಾಗಿದೆ. ಹೌದು, ಜೈಲಲ್ಲಿರುವ ದರ್ಶನ್ಗೆ ಸದ್ಯ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕೊಲೆ ನಡೆದ ದಿನ ದರ್ಶನ್ ಬಟ್ಟೆಗಳ ಮೇಲೆ ಬಿದ್ದಿದ್ದ ರಕ್ತದ ಹನಿಗಳನ್ನ FSL ಅಧಿಕಾರಿಗಳು ಸಂಗ್ರಹಿಸಿದ್ರು. ಇದೀಗ ಆ ವರದಿ ಹೊರಬಿದ್ದಿದೆ. ದರ್ಶನ್ ಬಟ್ಟೆ ಮೇಲಿದ್ದ ರಕ್ತದ ಕಲೆಗಳು ರೇಣುಕಾಸ್ವಾಮಿಯದ್ದೇ ಅಂತ ವಿಧಿ ವಿಜ್ಞಾನ ಪ್ರಯೋಗಾಲಯದ ರಿಪೋರ್ಟ್ ಹೇಳ್ತಾ ಇದೆ. ದಾಸನ ಬಟ್ಟೆ ಮೇಲಿಂದ ರಕ್ತದ ಕಲೆ ಗೊತ್ತಾಗಿದ್ದು ಹೇಗೆ? ಇನ್ನು ದರ್ಶನ್ ಬಟ್ಟೆ ಮೇಲಿಂದ ರೇಣುಕಾಸ್ವಾಮಿ FSL ಪರೀಕ್ಷೆ ಮಾಡಿದ್ರು. ರಕ್ತದ ಕಲೆಗಳನ್ನ ಪತ್ತೆ ಹಚ್ಚಲು ಲುಮಿನಾಲ್ ಟೆಸ್ಟ್ ಅನ್ನ ಅಧಿಕಾರಿಗಳು ನಡೆಸಿದ್ರು. ಬ್ಲೂ ಜೀನ್ಸ್ ಹಾಗೂ ಕಪ್ಪು ಬಣ್ಣದ ರೌಂಡ್ ನೆಕ್ ಟಿ ಶರ್ಟ್ ಮೇಲೆ FSL ಟೀಮ್ ಲುಮಿನಾಲ್ ಟೆಸ್ಟ್ ಮಾಡಿದ್ರು. ಲುಮಿನಾಲ್ ಎಂಬುದು ಒಂದು ಕೆಮಿಕಲ್. ಇದು ಬಟ್ಟೆಯ ಮೇಲಿನ ರಕ್ತದ ಕಲೆಗಳನ್ನ ಖಚಿತಪಡಿಸುತ್ತೆ. ಬಟ್ಟೆಯನ್ನ ವಾಶ್ ಮಾಡಿದ್ರೂ ಕೂಡ ಹಿಮೋಗ್ಲೋಬಿನ್ ಅಂಶ ಮಾತ್ರ ಹೋಗಿರಲ್ಲ. ಹೀಗಾಗಿ ಲುಮಿನಾಲ್ ಹಿಮೋಗ್ಲೋಬಿನ್ ಜೊತೆ ವರ್ತಿಸಿ ನೀಲಿ ಹಾಗೂ ಹಸಿರು ಬಣ್ಣದ ದ್ರಾವಣ ಉತ್ಪಾದಿಸುತ್ತೆ. ಬಳಿಕ ಇದರಿಂದ DNA ಸಂಗ್ರಹಿಸಲಾಗುತ್ತೆ. ಈ ರೀತಿಯಾಗಿಯೇ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಪತ್ತೆಯಾಗಿದೆ. ಸದ್ಯ ಈ ಪ್ರಕರಣದಲ್ಲಿ ಮಹತ್ವದ ಸಾಕ್ಷ್ಯಗಳನ್ನ ಪೊಲೀಸರು ಸಂಗ್ರಹಿಸುತ್ತಿದ್ದಾರೆ. ಈ ಗ್ಯಾಂಗ್ಗೆ ಮತ್ತಷ್ಟು ಸಾಕ್ಷ್ಯ ಕಂಟಕವಾಗೋದು ಫೇಕ್ಸ್ ಎನ್ನಲಾಗ್ತಾ ಇದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರಿಗೆ ಮತ್ತೊಂದು ಪ್ರಬಲ ಸಾಕ್ಷಿ ಸಿಕ್ಕಿದೆ. ಇದು ಡಿ ಗ್ಯಾಂಗ್ಗೆ ಮತ್ತಷ್ಟು ಕಂಟಕವಾಗಲಿದೆ. ಹಾಗಾದರೆ ಖಾಕಿಗೆ ಸಿಕ್ಕಂತ ಆ ಸಾಕ್ಷ್ಯ ಏನು? ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್. ಕಾಟೇರನ ಬಟ್ಟೆ ಮತ್ತು ರಕ್ತದ ಕಲೆಗಳು. ಬಿಂದಾಸ್ ಲೈಫು, ಸಿನಿಮಾ ಶೂಟಿಂಗು, ಬೇಕಾದಂಗೆ ಫಾರಿನ್ ಟ್ರಿಪ್, ಹೀಗೆ ಸಖತ್ತಾಗಿದ್ದ ಕಾಟೇರ ಕೊಲೆ ಕೇಸಲ್ಲಿ ಕಂಬಿ ಹಿಂದೆ ಹೋಗಿ 1.5 ತಿಂಗಳ ಮೇಲಾಗಿದೆ. ಮನೆ ಊಟವೂ ಇಲ್ಲದೆ ಸಾರಥಿ ಸೊರಗಿ ಹೋಗಿದ್ದಾರೆ. ಇದರ ಮಧ್ಯೆ ಡಿ ಗ್ಯಾಂಗ್ಗೆ ಸಾಕ್ಷ್ಯಗಳ ಸಂಕಟ ಶುರುವಾಗಿದೆ. ಹೌದು, ಜೈಲಲ್ಲಿರುವ ದರ್ಶನ್ಗೆ ಸದ್ಯ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕೊಲೆ ನಡೆದ ದಿನ ದರ್ಶನ್ ಬಟ್ಟೆಗಳ ಮೇಲೆ ಬಿದ್ದಿದ್ದ ರಕ್ತದ ಹನಿಗಳನ್ನ FSL ಅಧಿಕಾರಿಗಳು ಸಂಗ್ರಹಿಸಿದ್ರು. ಇದೀಗ ಆ ವರದಿ ಹೊರಬಿದ್ದಿದೆ. ದರ್ಶನ್ ಬಟ್ಟೆ ಮೇಲಿದ್ದ ರಕ್ತದ ಕಲೆಗಳು ರೇಣುಕಾಸ್ವಾಮಿಯದ್ದೇ ಅಂತ ವಿಧಿ ವಿಜ್ಞಾನ ಪ್ರಯೋಗಾಲಯದ ರಿಪೋರ್ಟ್ ಹೇಳ್ತಾ ಇದೆ. ದಾಸನ ಬಟ್ಟೆ ಮೇಲಿಂದ ರಕ್ತದ ಕಲೆ ಗೊತ್ತಾಗಿದ್ದು ಹೇಗೆ? ಇನ್ನು ದರ್ಶನ್ ಬಟ್ಟೆ ಮೇಲಿಂದ ರೇಣುಕಾಸ್ವಾಮಿ FSL ಪರೀಕ್ಷೆ ಮಾಡಿದ್ರು. ರಕ್ತದ ಕಲೆಗಳನ್ನ ಪತ್ತೆ ಹಚ್ಚಲು ಲುಮಿನಾಲ್ ಟೆಸ್ಟ್ ಅನ್ನ ಅಧಿಕಾರಿಗಳು ನಡೆಸಿದ್ರು. ಬ್ಲೂ ಜೀನ್ಸ್ ಹಾಗೂ ಕಪ್ಪು ಬಣ್ಣದ ರೌಂಡ್ ನೆಕ್ ಟಿ ಶರ್ಟ್ ಮೇಲೆ FSL ಟೀಮ್ ಲುಮಿನಾಲ್ ಟೆಸ್ಟ್ ಮಾಡಿದ್ರು. ಲುಮಿನಾಲ್ ಎಂಬುದು ಒಂದು ಕೆಮಿಕಲ್. ಇದು ಬಟ್ಟೆಯ ಮೇಲಿನ ರಕ್ತದ ಕಲೆಗಳನ್ನ ಖಚಿತಪಡಿಸುತ್ತೆ. ಬಟ್ಟೆಯನ್ನ ವಾಶ್ ಮಾಡಿದ್ರೂ ಕೂಡ ಹಿಮೋಗ್ಲೋಬಿನ್ ಅಂಶ ಮಾತ್ರ ಹೋಗಿರಲ್ಲ. ಹೀಗಾಗಿ ಲುಮಿನಾಲ್ ಹಿಮೋಗ್ಲೋಬಿನ್ ಜೊತೆ ವರ್ತಿಸಿ ನೀಲಿ ಹಾಗೂ ಹಸಿರು ಬಣ್ಣದ ದ್ರಾವಣ ಉತ್ಪಾದಿಸುತ್ತೆ. ಬಳಿಕ ಇದರಿಂದ DNA ಸಂಗ್ರಹಿಸಲಾಗುತ್ತೆ. ಈ ರೀತಿಯಾಗಿಯೇ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಪತ್ತೆಯಾಗಿದೆ.
ಸದ್ಯ ಈ ಪ್ರಕರಣದಲ್ಲಿ ಮಹತ್ವದ ಸಾಕ್ಷ್ಯಗಳನ್ನ ಪೊಲೀಸರು ಸಂಗ್ರಹಿಸುತ್ತಿದ್ದಾರೆ. ಈ ಗ್ಯಾಂಗ್ಗೆ ಮತ್ತಷ್ಟು ಸಾಕ್ಷ್ಯ ಕಂಟಕವಾಗೋದು ಫೇಕ್ಸ್ ಎನ್ನಲಾಗ್ತಾ ಇದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರಿಗೆ ಮತ್ತೊಂದು ಪ್ರಬಲ ಸಾಕ್ಷಿ ಸಿಕ್ಕಿದೆ. ಇದು ಡಿ ಗ್ಯಾಂಗ್ಗೆ ಮತ್ತಷ್ಟು ಕಂಟಕವಾಗಲಿದೆ. ಹಾಗಾದರೆ ಖಾಕಿಗೆ ಸಿಕ್ಕಂತ ಆ ಸಾಕ್ಷ್ಯ ಏನು? ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್. ಕಾಟೇರನ ಬಟ್ಟೆ ಮತ್ತು ರಕ್ತದ ಕಲೆಗಳು. ಬಿಂದಾಸ್ ಲೈಫ್, ಸಿನಿಮಾ ಶೂಟಿಂಗ್, ಬೇಕಾದಂಗೆ ಫಾರಿನ್ ಟ್ರಿಪ್, ಹೀಗೆ ಸಖತ್ತಾಗಿದ್ದ ಕಾಟೇರ ಕೊಲೆ ಕೇಸಲ್ಲಿ ಕಂಬಿ ಹಿಂದೆ ಹೋಗಿ 1.5 ತಿಂಗಳ ಮೇಲಾಗಿದೆ. ಮನೆ ಊಟವೂ ಇಲ್ಲದೆ ಸಾರಥಿ ಸೊರಗಿ ಹೋಗಿದ್ದಾರೆ. ಇದರ ಮಧ್ಯೆ ಡಿ ಗ್ಯಾಂಗ್ಗೆ ಸಾಕ್ಷ್ಯಗಳ ಸಂಕಟ ಶುರುವಾಗಿದೆ. ಹೌದು, ಜೈಲಲ್ಲಿರುವ ದರ್ಶನ್ಗೆ ಸದ್ಯ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕೊಲೆ ನಡೆದ ದಿನ ದರ್ಶನ್ ಬಟ್ಟೆಗಳ ಮೇಲೆ ಬಿದ್ದಿದ್ದ ರಕ್ತದ ಹನಿಗಳನ್ನ FSL ಅಧಿಕಾರಿಗಳು ಸಂಗ್ರಹಿಸಿದ್ರು. ಇದೀಗ ಆ ವರದಿ ಹೊರಬಿದ್ದಿದೆ. ದರ್ಶನ್ ಬಟ್ಟೆ ಮೇಲಿದ್ದ ರಕ್ತದ ಕಲೆಗಳು ರೇಣುಕಾಸ್ವಾಮಿಯದ್ದೇ ಅಂತ ವಿಧಿ ವಿಜ್ಞಾನ ಪ್ರಯೋಗಾಲಯದ ರಿಪೋರ್ಟ್ ಹೇಳ್ತಾ ಇದೆ. ದಾಸನ ಬಟ್ಟೆ ಮೇಲಿಂದ ರಕ್ತದ ಕಲೆ ಗೊತ್ತಾಗಿದ್ದು ಹೇಗೆ? ಇನ್ನು ದರ್ಶನ್ ಬಟ್ಟೆ ಮೇಲಿಂದ ರೇಣುಕಾಸ್ವಾಮಿ FSL ಪರೀಕ್ಷೆ ಮಾಡಿದ್ರು. ರಕ್ತದ ಕಲೆಗಳನ್ನ ಪತ್ತೆ ಹಚ್ಚಲು ಲುಮಿನಾಲ್ ಟೆಸ್ಟ್ ಅನ್ನ ಅಧಿಕಾರಿಗಳು ನಡೆಸಿದ್ರು. ಬ್ಲೂ ಜೀನ್ಸ್ ಹಾಗೂ ಕಪ್ಪು ಬಣ್ಣದ ರೌಂಡ್ ನೆಕ್ ಟಿ ಶರ್ಟ್ ಮೇಲೆ FSL ಟೀಮ್ ಲುಮಿನಾಲ್ ಟೆಸ್ಟ್ ಮಾಡಿದ್ರು. ಲುಮಿನಾಲ್ ಎಂಬುದು ಒಂದು ಕೆಮಿಕಲ್. ಇದು ಬಟ್ಟೆಯ ಮೇಲಿನ ರಕ್ತದ ಕಲೆಗಳನ್ನ ಖಚಿತಪಡಿಸುತ್ತೆ. ಬಟ್ಟೆಯನ್ನ ವಾಶ್ ಮಾಡಿದ್ರೂ ಕೂಡ ಹಿಮೋಗ್ಲೋಬಿನ್ ಅಂಶ ಮಾತ್ರ ಹೋಗಿರಲ್ಲ. ಹೀಗಾಗಿ ಲುಮಿನಾಲ್ ಹಿಮೋಗ್ಲೋಬಿನ್ ಜೊತೆ ವರ್ತಿಸಿ ನೀಲಿ ಹಾಗೂ ಹಸಿರು ಬಣ್ಣದ ದ್ರಾವಣ ಉತ್ಪಾದಿಸುತ್ತೆ. ಬಳಿಕ ಇದರಿಂದ DNA ಸಂಗ್ರಹಿಸಲಾಗುತ್ತೆ. ಈ ರೀತಿಯಾಗಿಯೇ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಪತ್ತೆಯಾಗಿದೆ. ಸದ್ಯ ಈ ಪ್ರಕರಣದಲ್ಲಿ ಮಹತ್ವದ ಸಾಕ್ಷ್ಯಗಳನ್ನ ಪೊಲೀಸರು ಸಂಗ್ರಹಿಸುತ್ತಿದ್ದಾರೆ. ಈ ಗ್ಯಾಂಗ್ಗೆ ಮತ್ತಷ್ಟು ಸಾಕ್ಷ್ಯ ಕಂಟಕವಾಗೋದು ಫೇಕ್ಸ್ ಎನ್ನಲಾಗ್ತಾ ಇದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.